ಸಂಜೆಯ ತಂಗಾಳಿಯಲ್ಲೂ ಎದೆಗೆ ತೇವವಿಟ್ಟ ನೆನಪುಗಳು ಹಾರಾಡುತ್ತವೆ. ಅಮ್ಮನ ಕಳೆದು 10 ವರ್ಷಗಳಾದರೂ ಅವಳ ಶಬ್ದ, ಸ್ಪರ್ಶ, ಸ್ನೇಹ ಎಲ್ಲವೂ ನನ್ನ ಮನಸ್ಸು ತುಂಬಿ ತುಳುಕುತ್ತವೆ. ಅದು ಒಂದು ಮಳೆಯ ಸಂಜೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ಶಾಲೆಯಿಂದ ಬರುವ ಹೊತ್ತಿಗೆ ಊರು ಇಡೀ ಮಳೆಗೆ ಸಾಯಿಸಿದ್ದು. ಕೈಯಲ್ಲಿ ಚೀಲ, ಜೋಳಿಗೆ, ಚುಪ್ಪನೆ ಹೊಕ್ಕ ನೆರೆಹೊರೆಯ 16 ಪೈಸದ ಬೀದಿಯಲ್ಲಿ ಜಾರುತ್ತಾ ಕಷ್ಟಪಟ್ಟು ಮನೆ ತಲುಪಿದೆ. ಅಮ್ಮ ಬಾಗಿಲಲ್ಲಿ ನಿಂತು ನನ್ನನ್ನು ಕಾಯುತ್ತಿದ್ದಳು. ಬಾ ಮಗ, ತಂಪಾಗಿ ಇದೆಯಲ್ಲ, ಬಾ ಬಟ್ಟೆ ಬದಲಿಸು, ಎಂತೂ ಬಿಸಿ ಬಿಸಿ ಬೇಳೆಸಾರು ತಿನ್ನೋಣ. ಅಮ್ಮನ ಮಾತು ಆ ಸಮಯದಲ್ಲಿ ಏನೂ ಅನಿಸಿರಲಿಲ್ಲ. ಆದರೆ ಈಗ ಆ ಮಾತುಗಳು ಹೃದಯದ ಎಳೆಗಳನ್ನು ತಟ್ಟುತ್ತವೆ. ಅವಳು ನನ್ನೆಲ್ಲ ಲೋಕ. ಅಮ್ಮನ ಕೈ ಹಿಡಿದ ದಿನಗಳು ಇನ್ನೆಂದೂ ಮರೆಯಲಾಗದು. ಇಂಜಿನಿಯರಿಂಗ್ ಪದವೀಧರನಾಗಿ ನಾನೊಂದು ನಗರದಲ್ಲಿ ಉದ್ಯೋಗಕ್ಕೆ ಸೇರ್ಪಡೆಯಾದಾಗ ಅಮ್ಮ ತುಂಬ ಹೆಮ್ಮೆಪಟ್ಟು ನನ್ನ ತಲೆಯ ಮೇಲೆ ಕೈ ಹಾಕಿದ್ದಳು. ನಿನ್ನಂತಹ ಮಕ್ಕಳು ದೇಶದ ಬೆಳಕು ಆಗಬೇಕು ಅಂದಿದ್ದಳು. ಆ ಮಾತು ಇವತ್ತಿಗೂ ನನ್ನ ಜೀವಾಳ. ಆದರೆ ಜೀವನ ಎಲ್ಲ ಒಲವಿನಿಂದ ಕಳೆದು ಹೋಗುವುದಿಲ್ಲ ಎಂಬ ಅರಿವನ್ನು ಅಮ್ಮನ ನಿರೀಕ್ಷಿತ ಸಾವಿನ ನಂತರ ತಿಳಿದುಕೊಂಡೆ. ಹೃದಯಾಘಾತವೊಂದು ನಮ್ಮ ಕುಟುಂಬವನ್ನು ಹೋದೊಮ್ಮೆ ಕಿತ್ತುಕೊಂಡಿತು. ನಾನು ಮೌನಾತ್ಮಕ ನಿರ್ಗತಿಕನಾಗಿ ಬದಲಾದೆ. ಅಪ್ಪನು ಅಷ್ಟು ಬಲದಿಂದ ಎದುರಿಸಲಿಲ್ಲ. ಅವಳಿಲ್ಲದ ಮನೆಯ ಕಲ್ಲು ಗುಡಿಸಲಂತೆ ಕಂಡಿತು. ಬಾಡಿದ ಹೂವಿನ ಹಾದಿಯಂತಿತ್ತು ಆ ದಿನಗಳು. ನಿದ್ದೆ ಬಂದಿತ್ತು ಎನ್ನುತ್ತಿದ್ರೆ ಕನಸಿನಲ್ಲಿ ಅಮ್ಮ ಬಂದು, ನಾನಿಲ್ಲ, ಆದರೆ ನನ್ನೊಳಗಿನ ನನ್ನ ಪ್ರೀತಿ ಇದ್ದರೆ ನೀನು ಬಾಳಬಹುದಪ್ಪ ಎಂದು ಹಠವಾಗಿ ನಗುತ್ತಿದ್ದಳು. ಅಪ್ಪನಿಗೆ ಧೈರ್ಯ ನೀಡಿದ ಮೇಲೆ ಮತ್ತೆ ಬದುಕಿಗೆ ಸ್ಪಂದಿಸಲಾರಂಭಿಸಿದೆ. ಅಮ್ಮ ಕನಸಿನಲ್ಲಿ ಬರುವ ಪ್ರತಿ ಬಾರಿ ನಾನು ಹೊಸ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೆ. ಅವಳ ಸ್ಮೃತಿಯನ್ನು ಜೀವನದ ತಿರುವಾಗಿ ಬೆಳೆಸಿಕೊಂಡೆ. ಈಗ ನಾನು ಶಾಲೆಯೊಂದು ಪುಸ್ತಕ ಕೊಠಡಿಯನ್ನು ಪ್ರಾರಂಭಿಸಿದ್ದೇನೆ. ಅಲ್ಲಿ ಬಡ ಮಕ್ಕಳಿಗೆ ಉಚಿತ ಪುಸ್ತಕ, ಕಲಿಕಾ ಸಾಮಗ್ರಿಗಳನ್ನು ಕೊಡುತ್ತಿದ್ದೇನೆ. ಅದು ಅಮ್ಮನ ಹೆಸರಿನಲ್ಲಿ. ಅನುಪಮ ಓದುಗ ಮನೆಯು. ಪ್ರತಿ ಬಾರಿ ಆ ಮಕ್ಕಳ ನಗು ನೋಡುವಾಗ ಅಮ್ಮನ ನಗುವೇ ನನಗೆ ನೆನಪಾಗುತ್ತದೆ. ಅವಳು ಇಲ್ಲದಿದ್ದರೂ ಅವಳ ಪ್ರೀತಿಯ ನೆರಳು ಬೆಳಕು ನೀಡುತ್ತಿದೆ. ಹೌದು, ಅಮ್ಮನಿಗೆ ಧನ್ಯವಾದಗಳು ಹೇಳಲು ನಾನು ಜೀವನವನ್ನೇ ಉಪಕಾರವಾಗಿ ಕೊಟ್ಟಿದ್ದೇನೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.